ಲೇ ನೀನು ಯಾಕೆ ಈ ವೇಸ್ತಾಗ ಬಂದೆ? ಮಾಮೂಲಿ ರಾಣಿ ಥರ ವೇಸ್ಟ್ ಹಾಕೊಂಬಿಟ್ಟು ಬರೋಗೆ, ಪಿಕ್ಸ್ ಕಿಕ್ಸ್ಗೆ ಹಾಕೊಂಡು ಇವೆಲ್ಲ ಬಟ್ಟೆ ಬಿಚ್ಚಾಕ್ಬಿಟ್ಟು ಆ ಬಟ್ಟೆ ಹಾಕೊಂಬಿಟ್ಟು ಬಾವೋಗೆ. ಇಷ್ಟು ಬಿರ್ನ ನಿನ್ನ ಗಂಡಂಗೆ ಗೊತ್ತಾಗೋದು ಬೇಡ. ನೀನೇನಿಯ ರೋಜಾ, ನೀನೇನಿಯ ರಾಣಿ ಅಂತ ಹೇಳ್ಬಿಟ್ಟು ಇಷ್ಟು ಬಿರ್ನ ಗೊತ್ತಾಗೋದು ಬೇಡ. ಸುಮ್ಕಿರು. ಅದೇನು ನಾಟಕ ಆಡ್ತಾನೋ ಆಡಲಿ. ಬೋಲು ನಾಟಕ ಬೋಲುಡವು ನನ್ನ ಮಗ ಬೋಲುಡವು ಮಾಡ್ತಾವನೆ ಕುಂತ್ಕೊಂಡು. ನನ್ನ ಮಗುಗೆ ಸರಿಯಾಗಿ ಆಗಬೇಕು. ನೀನು ಸುಮ್ಮನೆ ನೀವು ಹೋಗಿ ಹಳೆ ಬೇಸ್ ಹಾಕಬ. ನಿನ್ನ ಗಂಡ ಹೆಂಗೆ ನಿನ್ನ ಹತ್ರ ಹೆಂಗೆ ಪ್ರವರ್ತಿಸ್ತಾನೆ ಅಂತ ಹೇಳ್ಬಿಟ್ಟು ನೋಡಿವಂತೆ. ಆಮೇಕಿಂದ ಬೇಕಾದ್ರೆ ಏನಾರ ಮಾಡಿದ್ದಾಯ್ತು. ನಿನಗೆ ಏಳನ ಅನ್ಕೊಂಡು ಮರ್ತೇ ಹೋದೆ. ನೆನ್ನೆ ನೆನೆಯ ಬಂದು ಕುಂತ್ಕೊಬಿಟ್ಟವ್ನು ಕಣಮ್ಮೋ, ನೆನ್ನೆ ನೆನೆಯ ಬಂದು ಕುಂತ್ಕೊಬಿಟ್ಟವ್ನು ಮನೆಗೆ. ಅಯ್ಯೋ ಅತ್ತೆ 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 ಅಂತ ಅನ್ಕೊಂಡು ನನ್ನ ಮಗ ನೋಡೇ 10 ಎಕರೆ ಹೊಲ ಬರ್ಸ್ಕೊಂಡ್ರದು ಇಡೀ ಹೊಲ ನೀನು ಎಲ್ಲ ಬರ್ಸ್ಕೊಬಿಟ್ಟಿದ್ಯಾ. ನೀನು ಹೆಂಗೆ ಟಾರ್ಚರ್ ಕೊಟ್ಟು ಹಂಗೆ ಸರಿಯಾಗಿ ರುಬ್ಬೇಸಿಯ ನನ್ನ ಮಗನ ಬಿಡಕ್ಕೆ ಹೋಗ್ಬೇಡ, ಸರಿನಾ? ನೋಡೋಣ ಅದು ಏನು ಮಾಡ್ತಾನೋ. ಹೋಗು ಸರ್ನ ನಿನ್ನ ಸೀರೆ ಉಟ್ಕೊಂಬಿಟ್ಟು ಪಟ 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 ಅಂತ ಬಾವು ಓಡು ಓಡು. ಸರಿ ಕಣಮ್ಮ, ಆಯಿತು. ನೀನು ನೋಡ್ಕೊಂಡು ಹೋಗನಿ ಅಂತ ಬಂದೆ, ಇವು ನನ್ನ ಮಗ ಬೇರೆ ಬಂದವನಿ ಅಂತೀಯಾ? ನಾಟಕ ಮಾಡೋದು ನನಗೂ ಗೊತ್ತು. ಅವನೊಬ್ಬನಿಗೆಲ್ಲ ನಾಟಕ ಮಾಡೋಕ್ಕೆ ಬರೋದು. ಪದ್ದು ನನಗೂ ಕಲಿಸ್ಕೊಟ್ಟವಳೆ ಯಾರ್ಯಾರ್ತಾಗ ಹೆಂಗೆ ನಾಟಕ ಆಡಬೇಕು, ಯಾರ್ಯಾರ್ತಾಗ ಹೆಂಗೆ ಡೌ ಮಾಡಬೇಕು ಅಂತ ಹೇಳ್ಬಿಟ್ಟು. ನಮಗೂ ಚೆನ್ನಾಗಿ ಏನಿಯ ಬರ್ತದೆ. ಮಾಡ್ತೀನಿ ಇರು, ಸರಿಯಾಗಿ ಮಾಡ್ತೀನಿ. ನನ್ನ ಮಗನಿಗೆ. ನನ್ನ ಮಗ ಎಲ್ಲೋದ್ನಮ್ಮ? ಹೇಳಿಲ್ವೇ ನಮ್ಮ ಅಕ್ಕ ಮನೆ ಕಳ್ಸಿವ್ನಿ ಅಂತ ಹೇಳ್ಬಿಟ್ಟು? ನೀನು ಇರಲಿಲ್ಲ, ಆಟ ಮಾಡ್ತಿದ್ದ. ನಾನು ಎಷ್ಟೊತ್ತು ನೋಡ್ಕೊಳ್ಳಿ. ಈಗ ಏನು ಹೇಳೋದು? ನಿನ್ನ ಜೊತೆ ನೀವನೇ ಮಗ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ. ಏನೋ ಒಂದು ಹೇಳಿದ್ರಾಯ್ತು. ಇರು. ಯಪ್ಪ ಯಪ್ಪ ಯಪ್ಪ, ಇಂಥ ಅಳಿಯನ್ನು ಯಾಕನ ನನ್ನ ಗಂಡ ಹುಡುಕ್ ತಂದ್ಬಿಟ್ಟು ನನ್ನ ಮಗಳು ಗಂಟು ಹಾಕೋದು ನಾಕಾಣಿ. ಬಾಯಿ ಬಿಟ್ಟರೆ ನಿನಗೆ ಸುಳ್ಳು ನನ್ನ ಮಗ. ಇಲ್ಲ, ಎಲ್ಲ ಮೋಸ್ಕಾರ ನನ್ನ ಮಗ. ಮೋಸ ಮೋಸ ಮೋಸ. ಇವನು ಯಾವುದೇ ಹೇಳಿದ್ರು ಒಳ್ಳೆ ಬುದ್ಧಿ ಏನಾದ್ರು ಹುಡುಕಿದ್ರು ನನ್ನ ಮಗಂದಂತೂ ಸಿಗಕ್ಕಿಲ್ಲ ಅಂದರೆ ಸಿಗಕ್ಕಿಲ್ಲ. ಲೋಪರ್ ನನ್ನ ಮಗಂದು ಹೋಗಿ ಹೋಗಿ ಕೊಟ್ಬಿಟ್ಟು ನನ್ನ ಮಗಳು ಸಂಸಾರ ನೀನಿಯಾ ಹಾಳು ಮಾಡಿಬಿಟ್ಟೆ ನಾನಂತೂ ನನವೇ. ಥೂ. ಅತ್ತೆ, ನನ್ನ ಹೆಂಡತಿ ಇನ್ನೂ ಯಾವಾಗ ಬತ್ತಾಳತ್ತೆ? ಆವಾಗಿಂದ ನಾನು ಕಾಯ್ಕೊಂಡು ಕುಂತೀವಿ. ಬತ್ತಾಳೆ 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 ನನ್ನ ಹೆಂಡತಿನೂ ಮಗ ಅಂತ ಹೇಳ್ಬಿಟ್ಟು ಕಾದು 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 ಸಾಕಾಯಿತು. ಇನ್ನೂ ಬರಲಿಲ್ವಲ್ಲತ್ತೆ? ಎಲ್ಲತ್ತೆ ಇನ್ನೂ ಎಷ್ಟೊತ್ತಾಯ್ತದತ್ತೆ? ಅಯ್ಯೋ, ಅವಳು ಆಗಲೇ ಬಂದು ಕಣಪ್ಪ. ಬಂದ್ಬಿಟ್ಟು ನೀವೆಲ್ಲ ಈಚೆ ಕಡೆ ಇದ್ರಲ್ಲ, ನಿಮ್ಗೆ ಹೇಳೋಕೆ ಹೋಗಲಿಲ್ಲ. ಬಂದವಳೆ, ಪ್ರೆಸ್ಅಪ್ ಆಯ್ತಾವಳೆ. ಬತ್ತಾಳೆ ಇನ್ನೇನು ಬತ್ತಾಳೆ. ಇರಪ್ಪ, ತಿಂಡಿ ಗಿಂಡಿಗೆಲ್ಲ ರೆಡಿ ಮಾಡ್ತೀನಿ. ಕುಂತ್ಕೊಂಡಿರು ಒಂದು ನಿಮಿಷ. ಬತ್ತಾಳೆ, ಮಾತಾಡಿವ್ರಂತೆ. ನಿಮ್ಗೆ ಹೇಳೋಣ ಅನ್ಕೊಂಡೆ ನೋಡು, ಮರ್ತೆ ಹೋಗ್ಬಿಟ್ಟೆ. ಹೇಳು ಬಾಯಿಗೆ ಮುಣ್ಣಾಕ. ಹೇಳಿದ್ರೇನಾಗೋದು? ನಾನು ಬೆಳಗ್ಗೆಯಿಂದ 20 ಕಿತ ಮೇಕಪ್ ಮಾಡ್ಕೊಂಡಿವ್ನಿ. ನನ್ನ ಎಂಡ್ರು ನಾನು ನೋಡಿದ ತಕ್ಷಣ ಬಿದ್ದೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನೋಡ್ತೀರಿ ಇವಾಗ ನನ್ನ ಎಂಡ್ರು ಹೆಂಗೆ ಅವಳೆ ಹೆಂಗೆ ಬೀಳಿಸ್ತೀನಿ ಅಂತ. ರಾಣಿ ರಾಣಿ, ಅಯ್ಯೋ ರಾಣಿ, ಏಸ್ ದಿನ ಐತೆ, ಏಸ್ ವರ್ಷ ಐತೆ ನೀನು ನೋಡ್ಬಿಟ್ಟು ರಾಣಿ. ಅಯ್ಯೋ, ನೀನು ಬಿಟ್ಬಿಟ್ಟಂತೂ ನನಗಂತೂ ಇರೋಕ್ಕಾಗಕ್ಕಿಲ್ವೇ ರಾಣಿ, ಇರೋಕ್ಕಾಗಕ್ಕಿಲ್ಲ. ಅಯ್ಯೋ, ಏನೋ ಅವಾಗ ನಿನ್ನ ಏನೋ ತೆಪ್ಪಾಗಿ ತಿಳ್ಕೊಂಬಿಟ್ಟು ನೀನು ಕಳಿಸ್ಬಿಟ್ಟೆ. ಇವಾಗ ನೀನು ನೋಡಿದ್ರೆ ನನಗಂತೂ ಎಂಥ ಖುಷಿ ಆಯ್ತೈತೆ ಅಂದರೆ. ಸಂದಕ್ಕಿದೆಯಾ ರೀ? ನೀವು ನನ್ನ ಹುಡಿಕೊಂಬಿಟ್ಟು ಬಂದಿದ್ದೀರಾ? ನೀವೇ ಹೇಳಿದ್ರಿ ನಿನ್ನ ಮುಖನೂ ತೋರಿಸ್ಬೇಡ ಅಂದರೆ ನಂಗೆ ಇಷ್ಟನೇ ಇಲ್ಲ ಸ್ವಲ್ಪನೂ. ಹೊಂಟೋಗು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮಾತಾಡಿದ್ರಿ. ಇವಾಗ ನೋಡಿದ್ರೆ ಮತ್ತೆ ನನ್ನೇ ನೀ ಹುಡಿಕೊಂಬಿಟ್ಟು ಬಂದಿದ್ದೀರಾ? ಈಗ ಏನ್ರಿ ಸಮಾಚಾರ? ಇನ್ನೇನ್ರಿ ಆಗಬೇಕಿತ್ತು? ನನ್ನಿಂದ ಏನೂ ತೆಪ್ಪಾಗಿಲ್ಲ ತಾನೇ? ನಾನಂತೂ ನಿಮ್ಮ ಮನೆ ಕಡೆ ಬರಲೂ ಇಲ್ಲ. ಅವತ್ತು ಬೈದು ಕಳಿಸಿದ್ರಲ್ಲ, ಆಮೇಲೆ ನಿಮ್ಮ ಮನೆ ಕಡೆ ಬರಲೂ ಇಲ್ಲ. ನಂದು ಏನೂ ತೆಪ್ಪಿಲ್ಲ ಅಲ್ವೇನ್ರಿ? ಮತ್ತೆ ಹುಡಿಕೊಂಬಿಟ್ಟು ಬಂದಿದ್ದೀರಾ? ಲೇ ಚಿನ್ನ, ನಿಂಗೆ ಯಾಕೆ ಅರ್ಥ ಆಯ್ತಿಲ್ಲ ನನ್ನ ರನ್ನ? ನಿನ್ನೆ ನಾನು ಹುಡಿಕೊಂಬಂದಿರೋದು. ಯಾಕೋ ನನಗೆ ನಿನ್ನ ಜೊತೆನೇ ಇರಬೇಕು. ನೀನು ಬಿಟ್ಬಿಟ್ಟು ನನ್ನ ಕೈಲಿ ಇರೋಕ್ಕೇ ಆಗಕ್ಕಿಲ್ಲ. ನೀನಿಲ್ಲ ಅಂದರೆ ನಾನು ಬದುಕೋದೇ ಇಲ್ಲ ಅನ್ನಿಸ್ಬಿಟ್ಟೈತೆ ಮನಸ್ಸು. ಅದಕ್ಕೆ ನಿನ್ನ ಜೊತೆ ಮಗನ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡು ಬಾಳ್ವೆ ಮಾಡ್ಕೊಂಡು ಇದ್ಬಿಡೋಣ ಅಂತಲೇ ಬಂದಿದ್ದೀನಿ. ಇಷ್ಟು ದಿನ ಏನೋ ತೆಪ್ಪ ಹೋಗ್ಬಿಟ್ಟೈತೆ ಕಣ್ಲೆ, ಕ್ಷಮಿಸ್ಬಿಡು ನನ್ನ. ಇನ್ನೊಂದ್ಕಿಂತ ತೆಪ್ಪು ಅನ್ನೋದೇನೇ ಮಾಡೋಕ್ಕಿಲ್ಲ ನನ್ನ ಜನ್ಮದಾಗೂ. ಸರಿನಾ? ಏನೋ ಎಲ್ಲ ತೆಪ್ಪ ಆಗೋಗ್ಬಿಡ್ತು ಬಿಡು, ಕ್ಷಮಿಸ್ಬಿಡು ನನ್ನ. ನನ್ನ ಮಗನೇ, ಇನ್ನೂ ಎಷ್ಟಾ ನಾಟಕ ಮಾಡ್ತೀಯಾ? ಇನ್ನೂ ನಿಂಗೆ ಎಂಟಿ ಬೆಲೆ ಅಂತೂ ಏನೂ ಅರ್ಥ ಆಗಿಲ್ಲ. ಅದೇ ಅಲ್ಲಿ ಯಾರು ತುಪ್ಪ ಆಗ್ತಿಲ್ವಲ್ಲ, ಅದಕ್ಕೆ ಇಲ್ಲಿ ಇವಾಗ ಎಂಟಿ ಮನೆಯೇ ಗೊತ್ತಿ ಅಂತ ಹೇಳ್ಬಿಟ್ಟು ಬಂದವನಿ. ನನ್ನ ಮಗನೇ, ನಾಟಕದ ನನ್ನ ಮಗನೇ. ನಿನ್ನೂ ನಂಬ್ಕೊಂಡು 20 ಎಕರೆ ಹೊಲ ಕಳ್ಕೊಂಡಿವ್ನಿ ನಾನು. ಇನ್ನೇನು ಮಾಡಬಾರ್ದು ಇವನಿಗೆ ಹಿಂಗೆ ನಾಟಕ ಆಡಬೇಕು. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಅಯ್ಯೋ ರೀ, ನೀವು ನನ್ನ ಹುಡಿಕೊಂಡು ಬರೋದು, ನನ್ನ ಜೊತೆ ಸಂಸಾರ ಮಾಡೋದು ಅಂತಂದರೆ ಏನು ರೀ? ಅವಳು ಯಾರೋ ಶಾರದಿ ಏನೋ, ನಾನೇ ಅವರ ಹೆಂಡ್ತಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಲು. ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದೀರಾ? ನನಗಂತೂ ಏನು ಹೇಳಬೇಕು ಅರ್ಥವೇ ಆಯ್ತಿಲ್ಲ. ಸುಮ್ಕೆನೆ ನೀನೇನು ಸಂದಕ್ಕಿಲ್ಲ, ಸೋಡಾ ಬುಡ್ಡಿ. ನಿನ್ನ ಮಕ್ಕ ನೋಡು ಬೆಳಿಗ್ಗೆ ಎದ್ದು ಅಂತಳು ಇಂತಳು ಅಂತ ಹೇಳ್ತಾ ಇದ್ರಿ. ಈಗ ನೋಡ್ರೆ ನನ್ನ ಮೇಲೆ ಅದು ಹೆಂಗ್ರಿ ಪಿರುತಿ ಬಂತು. ಅದೇನೋ ಪ್ಯಾಕ್ಟ್ರಿ ಎಲ್ಲ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ. ಏನಾಯ್ತು ರೀ ಪ್ಯಾಕ್ಟ್ರಿಗೆ ಏನೇ ಆಯ್ತದೆ? ಸಂದಾಗ ಓಡ್ತೈತೆ. ಅಯ್ಯೋ ಮಂಕದಿಣೆ, ನಿನಗೇನು ಗೊತ್ತಾಯ್ತದೆ? ಅಯ್ಯೋ ಈಗ ಅವೆಲ್ಲ ಬಿಟ್ಬಿಡು. ಅದೆಲ್ಲ ಸಾಹಸ ಏನಿಯ ಬೇಡ. ನಿನ್ನ ಜೊತೆ ನನ್ನ ಮಗನ ಜೊತೆ ಅತ್ತೆ ಜೊತೆ ಸುಖವಾಗಿರೋಣ ಅಂತ ಅನ್ಕೊಂಡು ಬಂದಿರೋದು ನಾನು. ಸರಿನಾ? ನಿನ್ನ ಮೇಲೆ ಹಳೆ ದ್ವೇಷ ಪಾಸ ಎಲ್ಲ ಮರೆತ್ಬಿಟ್ಟು ನಾನು ನೀನು ಎಲ್ಲ ಅತ್ತೆ ನನ್ನ ಮಗ ಎಲ್ಲ ಸುಖವಾಗಿ ಇದ್ಬಿಡೋಣ. ಎಲ್ಲಿ ನನ್ನ ಮಗ ಕಾಣ್ತಾನೆ ಇಲ್ವಲ್ಲೇ? ನನ್ನ ಮಗ ರೀ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗವ್ನಿ.
ಬಿಡು ಅಲ್ಲೇ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬಂದ್ರೆ ಆಯಿತು. ಚಿನ್ನ ಬಾ, ನಿನ್ನ ಹತ್ರ ಶಾನೇ ಮಾತಾಡಬೇಕು, ನಿನ್ನ ಹತ್ರ ಏನೇನೇನೋ ಮಾತಾಡಬೇಕು. ನೀನಂತೂ ಭಾಳ ಸುಂದರವಾಗಿ ಕಾಣಿಸ್ತಾ ಇದೆಯಾ. ನನಗಂತೂ ನೀನು ನೋಡೋಕ್ಕೆ 2 ಕಣ್ಣು ಸಾಲದು ಚಿನ್ನ, 2 ಕಣ್ಣಂತೂ ಕಮ್ಮಿನೇ ನೀಯ ಬಿಡು. ನನಗಂತೂ ಅದಕ್ಕೆ ಏನೋ ಮಾತುಗಳೇ ಗೊತ್ತಾಯಿಲ್ಲಪ್ಪ. ನೀನು ನೋಡ್ತಾ ಇದ್ರೆ ಮಾತುಗಳು ಈಚೆ ಕಡೆಗೆ ನೀನು ಗೊತ್ತಾ ಇಲ್ಲ ನನಗಂತೂ. ಇನ್ಮೇಲೆ ನಾವೆಲ್ಲ ಜೊತೆಗಿರೋಣ, ಏನಂತೀಯಾ ಮಗಳೇ? ಬಾರೆ ಕಾಪಿ ಕುಡಿವಂತೆ. ಒಳಿ ಅಂದ್ರೆ ಬನ್ನಿ ಲೇ. ಒಳಿ ಅಂದ್ರು ಅಷ್ಟೊಂದು ಪಿರುತಿಯಿಂದ ಕೇಳ್ಕೊತವ್ರೆ. ಅವ್ರಿಗೇನೆ ಕಮ್ಮಿ ಆಗಿರೋದು 45-50 ಎಕರೆ ಹೊಲ ಐತೆ, ಹೊಸ್ದಾಗ ಫ್ಯಾಕ್ಟ್ರಿ ಕೊಟ್ಟವ್ರೆ, ಊರಾಗೆಲ್ಲನೂ 2-3 ಮನೆ ಬಾಡಿಗೆ ಕೊಟ್ಟವ್ರೆ. ಅಂಥವ್ರಿಗೆ ನೀನು ಅವ್ರು ಕರಿತವ್ರ ಪಿರುತಿಯಿಂದ ಅಂತಂದ್ರೆ ನೀನೇನೆ ಹಿಂಗೆ ಒಳ್ಳೆ ಹಂಗೆ ಹಿಂಗೆ ಅಂತ ಅನ್ಕೊಂಡು ಮುನಿಸ್ಕೊಂಡು ಪಾಪ ಕರಿತವ್ರು ತಾನೆ. ಅವ್ರಿಗೆ ಹೆಣ್ಮಕ್ಳು ಕ್ಯೂ ನಿಂತ್ಕೊಂಡಿರ್ತಾರೆ. ಅಂತದ್ರಾಗ ಎಲ್ಲ ಬಿಟ್ಬಿಟ್ಟು ನೀನೇ ಬೇಕು ಅಂತ ಹೇಳ್ಬಿಟ್ಟು ಬಂದವ್ರಲ್ವೇನೆ ಪಾಪ. ಇನ್ನೇನೆ ಹೋಗತ್ತಾಗೆ, ಅವ್ರದ್ದು ದೊಡ್ಡ ಮನೆ, ದೊಡ್ಡದಾಗ ಸಂದಕೈತೆ. ಅಳಿ ಅಂದ್ರೆ ನನ್ನ ಮಗಳು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತೀನಿ ಅತ್ತ ಕರ್ಕೊಂಡು ಹೊಂಟ್ಬಿಡಿ ಸುಮ್ಕೇನಿಯ ನಿಮ್ಮ ಮನೆಗೆ. ಅಯ್ಯೋ ಅತ್ತೆ, ನಮ್ಮನೆಗ ಬೇಡ ಅತ್ತೆ, ಬೇಡ ನಮ್ಮನೆಗೆಲ್ಲ ಹೋಗೋದು ಬೇಡ ಅತ್ತೆ. ಸುಮ್ಕೇನಿಯ ಯಾಕೆ? ಅದು ಯಾಕೋ ಆ ಮನಗೂ ನನಗೂ ಆಗೇ ಬರೋಕ್ಕಿಲ್ಲ ಅತ್ತೆ, ಒಂಚೂರು ಆಗಿ ಬರೋಕ್ಕಿಲ್ಲ. ಅದಕ್ಕೆ ನಾನು ಇಲ್ಲೇ ಇದು ಬಿಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ ಅತ್ತೆ. ಸುಮ್ಮನೆ ನಮ್ಮ ಮನೆಗೆ ಒಂಥರ ಅದೇನಂತಾರಲ್ಲ ವಾಸ್ತು ಸರಿ ಇಲ್ಲ ಅತ್ತೆ. ನಾನು ನನ್ನ ಹೆಂಡ್ತಿಯಲ್ಲಿ ಹೋದ್ರೆ ಸುಖವಾಗಿರೋದೇ ಇಲ್ಲ ಅತ್ತೆ. ಅದಕ್ಕೆ ನೀಯ ಸುಮ್ಮನೆ ಯಾಕಲ್ಲಿ ಇಲ್ಲೇ ಇದು ಬಿಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿವ್ನಿ. ನನ್ನ ಮಗ ಅಯ್ಯೋ ಜಾಸ್ತಿ ದಿನ ಹೆಣ್ಮಕ್ಳು ಹಂಗೆಲ್ಲ ತವ್ರ ಮನೆಗೆ ಇರಬಾರ್ದಳಿ ಅಂದ್ರೆ ನನ್ನ ಮಾತು ಕೇಳಿ ಒಳ್ಡಿ. ನನ್ನ ಮಗಳು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತೀನಿ. ರಾಣಿ ನೀನನ್ನ ಹೇಳೆ ಬೇಡ, ನಾವಿಬ್ರು ಇನ್ನೂ ಇಲ್ಲೇ ಇರೋಣ, ಸುಖವಾಗಿ ಇಲ್ಲೇ ಸಂಸಾರ ಮಾಡ್ಕೊಂಡು ಇದ್ಬಿಡೋಣ ಅಂತ. ರೀ ಅಷ್ಟು ದೊಡ್ಡ ಮನೆ ಬಿಟ್ಬಿಟ್ಟು ಈ ಮನೆಗಿರಕ್ಕೆ ನನಗೂ ಒಂಥರ ಬೇಜಾರಾಯ್ತದ್ರಿ. ಅಲ್ಲೆಲ್ಲ ಆಳು ಕಾಳು ಎಲ್ಲನೂ ಅವ್ರೆ. ಸುಖವಾಗಿರ್ಬೋದು ನಿಮ್ಮ ಮನೆಯಾಗೆ. ನೀವೇ ಪ್ರೀತಿಯಿಂದ ಕರಿಬೇಕಾರೆ ನಾನು ಯಾಕ್ರಿ ಬರೋಕ್ಕಿಲ್ಲ ಅಂತನ್ಲಿ ಬತ್ತೀನಿ. ನಾನು ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಯ್ತೀನಿ. ನಾನು ಇನ್ನು ಮ್ಯಾಲಲ್ಲಿ ನಿಮ್ಮ ಮನೆಯಾಗೆ ರಾಣಿ ಮಹಾರಾಣಿ ಥರ ನಾನು ಆರಾಮಾಗಿರ್ಬೇಕು ಅಂತ ನನಗೂ ಆಸೆ ಇರಲ್ವ ಹೇಳ್ರಿ. ಹೇಳಿ ನನ್ನ ಮಗನೂ ಕರ್ಕೊಂಡು ನಿಮ್ಮೂರಿಗೆ ಆದಷ್ಟು ಬೇಗ ಹೊಂಟ್ಬಿಡೋಣ. ಇದೊಳ್ಳೆ ಗ್ರಾಚಾರಕ್ಕೆ ಬಂತಲ್ಲಪ್ಪ ಶಿವ. ಊರಿಗೋಗನ್ ಅಂತ ತುದಿಗೆಲ್ಲ ನಿಂತ್ಕೊಬಿಟ್ಟವ್ರಲ್ಲ ಇವರೆಲ್ಲನೂ. ಈಗಲೇ ಊರಾಗ ಏನೂ ಗೊತ್ತಿಲ್ಲ ನನಗೆ. ಈಗ ಇವಳು ಹೋಗ್ಬಿಟ್ಟು ಇವಳಿಗೆಲ್ಲ ವಿಚಾರ ಗೊತ್ತಾಗ್ಬಿಟ್ರೆ ಆಮೇಲೆ ಇನ್ನೂ ಒಂದು ದೊಡ್ಡ ಕತೆ ಆಯ್ತದೆ. ಬೇಡ ಏನಾರ ಮಾಡಬೇಕಲ್ಲ ನಾನು. ಏನು ಮಾಡಲಿ? ಬೇಡ ಅಂತ ಹೇಳಿದ್ರು ಇವು ಕೇಳೋದೇ ಇಲ್ಲ ಅಂತವೆ. ಈ ಮನೆಗೆ ಸೆಟ್ಲ್ ಆಗಬೇಕು ಅಂತಂದರೆ ಏನು ಮಾಡ್ಬೇಕು ನಾನು? ಅಯ್ಯೋ ರೀ ಬಟ್ಟೆ ಗಿಟ್ಟೆ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿವ್ನಿ ರೀ. ನಾನಂತೂ ಬನ್ನಿ ಹೋಗೋಣ. ನನ್ನ ಮಗನೂ ಕರ್ಕೊಬರಕ್ಕೆ ನಮ್ಮ ಅಮ್ಮ ಹೋಗೈತೆ, ನಮ್ಮ ಅಮ್ಮನೂ ಬರ್ತದೆ. ಅಷ್ಟಾಗಿ ನಾವು ಹೋಗ್ಬಿಡನ್ರಿ. ಅಂಥ ದೊಡ್ಡ ಮನೆಗಿರ್ಬೇಕು ಅಂತಂದರೆ ಎಷ್ಟು ಅದೃಷ್ಟ ಮಾಡಿರ್ಬೇಕು ರೀ ನಾನಂತೂ. ಅಪ್ಪ ಸದ್ಯ ಎಷ್ಟು ವರ್ಷ ಆದ್ಮೇಲೆ ಕೊನೆಗೂ ನಮ್ಮ ಮನೆಗೆ ನಾವು ಇರೋಂಥ ಅದೃಷ್ಟ ಬಂತಲ್ಲ. ನೋಡ್ರಿ ನಾನು ಹೆಂಗಿದ್ದೀನಿ, ಬರೀ ಬೋಳ್ತಾರ. ಅದೇ ನಿಮ್ಮ ಮನೆಗಾದ್ರೆ ಎಷ್ಟೊಂದು ಒಡವೆ ಪಡವೆ ಎಲ್ಲ ಇರ್ತವೆ, ಹಾಕೊಂಡು ನೆಮ್ಮದಿಗಿರ್ಬೋದಲ್ವೇನ್ರಿ? ಬೇಡ ಕಣ್ಲೆ, ಬೇಡ ನಮ್ಮ ಮನೆಗೆ ಹೋದ್ರೆ ಏನೂ ಸಂದಕ್ಕಿರಲ್ವೇ ಅಲ್ವಾ? ವಾಸ್ತುನೇ ಸರಿ ಇಲ್ಲ. ನಾನು ನೀನು ಬರೀ ಕಿತ್ತಾಡೋದ್ರೆ ನಿನಗೆ ಕೆಲಸ. ಬ್ಯಾಡ್ವಿ ಎಂಥದೂ ಬ್ಯಾಡ್ವಿ. ನನ್ನ ಮಾತು ಕೇಳು, ಇಲ್ಲೇ ಇದ್ಬಿಡೋಣ, ನಿಮ್ಮ ಮನೆಗೆ ಇರೋಣ. ಆಮೇಲೆ ನಿಮ್ಮ ಜಮೀನು ಐತಲ್ಲ ಅಲ್ಲೇ ಹೋಸಿ ನಾನು ಕೆಲಸ ಎಲ್ಲ ನೋಡ್ಕೊತೀನಿ. ಪಾಪ ನಿನಗೂ ನಿಮ್ಮ ಅಮ್ಮನ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇರಕ್ಕಿಲ್ಲ. ನಿಮ್ಮ ಅಮ್ಮನ ದೂರ ಮಾಡ್ಕೊಂಡು ಅಂತಾನೆ ಹೇಳಿ ಖುಷಿಯಾಗಿರ್ತೀಯ. ಅದಕ್ಕೆ ನಾನು ನೀನು ನಿಮ್ಮ ಅಮ್ಮ ಎಲ್ಲ ಜೊತೆಗೆ ನೀ ಇದ್ಬಿಡೋಣ. ನನ್ನ ಮಾತು ಕೇಳು, ಊರ ಕಡೆ ಎಲ್ಲ ಹೋಗೋದೇ ನೀ ಬೇಡ ಕಡೆ. ಹ್ಞೂನ್ರಿ, ನನಗೂ ನಮ್ಮ ಅಮ್ಮನ ಬಿಟ್ಬಿಟ್ಟಿರಕ್ಕೆ ಹಾಕಿಲ್ಲ. ನಮ್ಮ ಅಮ್ಮನ ಬಿಟ್ಬಿಟ್ಟಿರಕ್ಕೆ ನನಗಂತೂ ಸ್ವಲ್ಪನೂ ಇಷ್ಟನೇ ಇಲ್ಲ. ಆವತ್ತಿಂದ ನಂಗೆ ಅದೇ ಆಸೆ, ನಮ್ಮ ಅಮ್ಮನ ಜೊತೆ ನೀ ಇರಬೇಕು, ನಮ್ಮ ಅಮ್ಮನ ಜೊತೆ ನೀ ನಾನು ಜೀವನ ಮಾಡ್ಕೊಂಡು ಇದ್ಬಿಡ್ಬೇಕು, ಇರೋಳೊಬ್ಳು ನಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ನನಗೂ ಅದೇನೇ ನೀ ಆಸೆ. ಅದಕ್ಕೆ ನಾನು ಹೇಳಿದ್ದು ಇಲ್ಲೇ ಇದ್ಬಿಡೋಣ ನಿಮ್ಮ ಅಮ್ಮನ ಜೊತೆ ನೀ ಅಂತ ರೀ. ಇಲ್ಲೇ ಯಾಕ್ರಿ ಇರಬೇಕು? ನಮ್ಮ ಅಮ್ಮನೂ ಕರ್ಕೊಂಡು ನಿಮ್ಮ ಮನೆಗೆ ನೀವು ಹೋದ್ರಾಯ್ತಲ್ಲ. ನಾನು ನಮ್ಮಮ್ಮ ಎಲ್ಲ ಮನೆ ಕೆಲಸ ನೋಡ್ಕೋತೀವಿ, ನೀವು ಪಾಪ ಫ್ಯಾಕ್ಟ್ರಿ ನೋಡ್ಕೋಬೇಕು, ಅಷ್ಟೊಂದು 40-50 ಎಕರೆ ಹೊಲ ನೋಡ್ಕೋಬೇಕು. ಏನು ಕಮ್ಮಿ ಕ್ಯಾಮೆ ಇರ್ತದ ನಿಮಗೆ? ಎಷ್ಟೊಂದು ಕ್ಯಾಮೆ ಇರ್ತದೆ, ಎಷ್ಟೆಲ್ಲ ನೋಡ್ಕೋಬೇಕು ನೀವಂತೂ. ಅದಕ್ಕೆ ನಮ್ಮ ಅಮ್ಮನ್ನೂ ಕರ್ಕೊಂಡು ನನ್ನ ಮಗನ್ನೂ ಕರ್ಕೊಂಡು ಎಲ್ಲರಿಗೂ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದೀನಿ. ಬಟ್ಟೆಯ ಎಲ್ಲ ಪ್ಯಾಕ್ ಮಾಡ್ಕೊಂತವ್ರೆ. ಪಟ ಅಂತ ಹೊಂಟೋಗ್ಬಿಡೋಣ, ಸರಿನಾ? ಅಪ್ಪ ಸದ್ಯ ದೇವ್ರು ಕೊನೆಗೂ ಕೊಂಡ್ಬಿಟ್ಬಿಟ್ಟ ನೋಡ್ರಿ. ರೆಡಿ ಆಗವ್ರೇನೋ ಎಲ್ಲ ನೋಡ್ತೀನಿ ನನ್ನ ಮಗ ಮುಂದೇನು. ಅಯ್ಯೋ ಬೆಂಕಿಯಿಂದ ಎಣ್ಣೆಗೆ ಬಿದ್ದರೂ ನಂಗೆ ಆಗ್ಬಿಡ್ತಲ್ಲಪ್ಪ ನನ್ನ ಪರಿಸ್ಥಿತಿ. ಏನಪ್ಪ ಮಾಡಲಿ ಇವಾಗ? ಇವರಿಂದ ಹೆಂಗಪ್ಪ ತಪ್ಪಿಸ್ಕೊಂಡಿದ್ದೇವ್ರೆ? ಇವರಿಂದ ತಪ್ಪಿಸ್ಕೊಳಕ್ಕೆ ಏನು ಉಪಾಯನೇ ಇಲ್ವಾ? ಛೇ, ಏನೇನೋ ಮಾಡೋಕ್ಕೋಗಿ ಏನೇನೋ ಆಯ್ತೈತೆ. ನನಗಂತೂ ಇವ್ರು ಯಾರಿಂದನೂ ನೆಮ್ಮದಿ ಅನ್ನೋದೇನೇ ಇಲ್ಲ. ಇಲ್ಲಿರೋಣ ಅಂತ ಬಂದರೆ ಇಲ್ಲಿರೋಕ್ಕೂ ನೆಮ್ಮದಿ ಇಲ್ಲ. ಇವಾಗ ಏನು ಮಾಡೋದು? ಇವ್ರನ್ನ ಕರ್ಕೊಂಡು ಮಂತಾಗ್ತಾನೆ ಎಲ್ಲಿ ಹೋಗೋಕ್ಕಾಯ್ತದೆ ಹೇಳು? ಅಮ್ಮ ಬಿರ್ಬಿರ್ನ ಎಲ್ಲ ಬಟ್ಟೆ ಎಲ್ಲ ತುಂಬ್ಕೊಳಮ್ಮ. ನಿನ್ನೂ ಸೇರೇನಿಯ ಕರ್ಕೊಂಡೋಯ್ತವ್ರು ನನ್ನ ಗಂಡ. ಎಲ್ಲರೂ ಸೇರ್ಕೊಂಡು ಅಲ್ಲೇನೇ ಇರಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀವಿ. ಬಿರ್ಬಿರ್ನ ತುಂಬ್ಕೊಳಮ್ಮ. ಅಮ್ಮ ನೋಡು, ನನ್ನ ಮಗು ನಾವು ಬಟ್ಟೆ ತುಂಬ್ಕೊಬಿಡು.